ಭವ್ಯ ಗೌಡ ಅವರು ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ರು. ಟಾಪ್ 6 ಅಂದರೆ ಅವರು ಹೊರಗಡೆ ಬಂದಿದ್ದು. ಸೊ ಅವರ ಆಟ ನೋಡಿದಾಗ ಸರ್, ಯಾಕಂದರೆ ಎಷ್ಟೊಂದು ಜನ ಮೋಸ ಮಾಡಿಕೊಂಡೇ ಒಂದು ಎಡವಟ್ಟುಗಳನ್ನು ಮಾಡಿಕೊಂಡೇ ಇಲ್ಲಿ ತನಕ ಬಂದರು ಅನ್ನುವಂಥ ಮಾತುಗಳು ಇತ್ತು. ಸೊ ಇದ್ರ ಬಗ್ಗೆ ಮೇಡಮ್ ಅದೆಲ್ಲ ಸುಳ್ಳು. ಮೋಸ ಮಾಡ್ಕೊಂಡು ಇಷ್ಟು ದೂರ ಬಂದಿದ್ರೆ ಸುದೀಪ್ ಸರೇ ಬೈದಿರೋರು, ಆ ಥರ ಎಲ್ಲ ಏನಿಲ್ಲ. ಮೇಡಮ್ ಶಿ ಇಸ್ ಅ ಟ್ರೂ ಫೈಟರ್. ತುಂಬ ಚೆನ್ನಾಗಿ ಫೈಟ್ ಮಾಡ್ತಾಳೆ ಆಟದಲ್ಲಿ, ತುಂಬ ಚೆನ್ನಾಗಿ ಆಡ್ತಾಳೆ. ಶಿ ವಿಲ್ ನೆವರ್ ಗಿವ್ ಅಪ್ ಸೋ ಈಸಿಲಿ. ಅಂಥವ್ರ ಬಗ್ಗೆ ನೀವು ಹಿಂಗೆ ಮಾತಾಡೋದು ತಪ್ಪಾಗುತ್ತೆ. ಹೌದು, ಆಟದ ಬರದಲ್ಲಿ ತಪ್ಪುಗಳು ಆಗಿದೆ, ಆಗಿಲ್ಲ ಅನ್ನೋದಲ್ಲ, ಡೆಫಿನೆಟಾಗಿ ತಪ್ಪುಗಳಾಗಿದೆ. ಆ ತಪ್ಪುಗಳ್ನ ನಾನು ಹೇಳಿದ ಮೇಲೆ ಅವಳು ಎಲ್ಲೋ ಅರ್ಥ ಮಾಡ್ಕೊಂಡಿದ್ದು ಉಂಟು. ಆಮೇಲೆ ಅದನ್ನು ಚೇಂಜ್ ಮಾಡ್ಕೊಂಡಿರೋದು ಹೌದು. ಆಟನ ಚೇಂಜ್ ಮಾಡ್ಕೊಂಡು ಆಡಿದ್ಲು ಅವಳು, ಅದರಲ್ಲಿ ಏನೋ ತಪ್ಪಿಲ್ಲ. ತಪ್ಪಾಗೋದು ಸಹಜ. ಏನು ಅದು ಇವಾಗ ಯಾರು ತಪ್ಪು ಮಾಡಿಲ್ಲ ಮೇಡಮ್? ನೀವು ಮಾಡಿಲ್ಲ ಮೇಡಮ್ ಜೀವನದಲ್ಲಿ? ನಾನು ಮಾಡಿಲ್ವಾ? ಎಲ್ಲರೂ ಮಾಡಿರೋದೆ. ಸೊ ಆ ತಪ್ಪುಗಳ್ನ ತಿತ್ಕೊಂಡು ಹೋಗೋದೇ ತಾನೆ ಮನುಷ್ಯ. ಅದು ತಿತ್ಕೊಂಡಿದ್ದಾಳೆ. ಬಟ್ ಅವಳನ್ನ ಫೈಟ್ರೇ ಅಲ್ಲ, ಸುಮ್ಮನೆ ಬಂದ್ಬಿಟ್ಲು ಅನ್ನೋ ಹೇಳೋದು ಸುಳ್ಳು. ಶಿ ಇಸ್ ಅ ಟ್ರೂ. ಇಲ್ಲ, ಇದು ಜನಗಳ ಒಂದು ಕಮೆಂಟ್ಸ್ ಹೇಳ್ತಾರೆ. ಅದಕ್ಕೆ ಹೇಳ್ತಾರದು ನಾನು, ಶಿ ಈಸ್ ಅ ಟ್ರೂ ಫೈಟರ್. ಅವಳು 100% ಅದನ್ನು ಫೈಟ್ ಮಾಡಿಕೊಂಡೆ ಅಷ್ಟು ದೂರ ಬರೋಕ್ಕೆ ಚಾನ್ಸೇ ಹೊರತು ಇಟ್ಸ್ ನಾಟ್ ಸೋ ಈಸಿ. ಬಂದು ಸುಮ್ಮನೆ ಕಮೆಂಟ್ಸ್ ಹೇಳೋರು ಮೋಸ ಮಾಡ್ಕೊಂಡು ಎಷ್ಟು ದೂರ ಬಂದು ತಾಕಾದ್ರೆ ಬಂದು ಒಂದು ಆಟ ಆಡ್ರಿ ನೋಡೋಣ, ಅವಾಗ ಗೊತ್ತಾಗುತ್ತೆ ಹೆಂಗಿರುತ್ತೆ, ಎಷ್ಟು ಕಷ್ಟ ಇದೆ ಆಟ ಆಡೋದು, ಅಲ್ಲಿ ಸರ್ವೈವ್ ಆಗೋದು ಎಷ್ಟು ಕಷ್ಟ ಇದೆ ಅಂತ. ಅಷ್ಟು ಈಸಿಯಾಗೆಲ್ಲ ಪಾಪ ಯಾರ ಬಗ್ಗೆ ನಂಗೆ ಮಾತಾಡಬಾರ್ದು, ತಪ್ಪು. ಹನುಮಂತ ಅವ್ರಿಗೆ ಹೊಡೆದಿರೋ ಒಂದು ವಿಚಾರನೂ ಇಲ್ಲಿ ತುಂಬಾ ನೆಗೆಟಿವ್ ಆಗಿ ಟ್ರೋಲ್ ಆಗಿತ್ತು. ಯಾಕೆ ಇದನ್ನು ಸರಿಯಾಗಿ ಅದನ್ನ ಜಡ್ಜ್ಮೆಂಟ್ ಅಂತ ಕೊಡ್ತಾ ಇಲ್ಲ ಅನ್ನೋಂಥ ಮಾತು ಬಂದಿತ್ತು. ಮೇಡಮ್ ಆ್ಯಕ್ಚುಲಿ ಅದು ತಪ್ಪೇ, ಅದು ಮಾಡಬಾರ್ದಾಗಿತ್ತು. ಬಟ್ ಆಟದ ಬರದಲ್ಲಿ ಅವ್ನು ಕಿತ್ಕೊಂಡ್ಬಿಟ್ನಲ್ಲ ಅನ್ನೋ ಕೋಪದಲ್ಲಿ ಹಿಂಗೆ ಅಂದಿರೋದವಳು. ಅದು ಕೆಡ್ದಾಗ ಕಾಣಿಸ್ತು. ಬಟ್ ಅದು ನಮಗೆಲ್ಲ ಅದು ಅಲ್ಲಿ ಒಳಗೆ ಅಷ್ಟು ಮ್ಯಾಟ್ರ್ ಆಗಲಿಲ್ಲ. ಬಟ್ ಅದೇ ಆಚೆ ಕಡೆ ಹೆಂಗೆ ಕಾಣಿಸಿತ್ತು ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಅದೇ ನಾನಿವಾಗ ಹೇಳೋದೇನು ಅಂದರೆ ಅದನ್ನು ಮಾಡಬಾರ್ದಾಗಿತ್ತು ಅವಳು. ಸ್ವಲ್ಪ ಯೋಚನೆ ಮಾಡಿ. ಇವಾಗ ನೋಡಿರಿ, ಹನುಮಂತ ಆಗಿದ್ದಕ್ಕೆ ಸುಮ್ಮನೆ ಆದ. ಇವಾಗ ನಮಗಾಗಿದ್ರೆ ಬಿಡ್ತಿದ್ವ ನಾವು? ಅದು ಯಾರಿಗಾದರೂ ಬಿಡ್ತಿರ್ಲಿಲ್ವ? ಸೊ ಅದೊಂದು ಗೊತ್ತಿದೆ, ತಪ್ಪು ಮಾಡಿದ್ಲು. ಆಮೇಲೆ ಅದಕ್ಕೆ ಅವ್ರಿಗೆ ಶಿಕ್ಷೆನೂ ಸಿಕ್ತು. ಆಮೇಲೆ ಡಿಸಿಷನ್ಸು ಏನು ತೊಗೊಬೇಕು ಏನು ತೊಗೊಬಾರ್ದು ಅದು ನಮ್ಮ ಕೈಲಿರಲ್ಲ ಮೇಡಮ್. ಅದು ಟೀಮು ಜನ ಡಿಸೈಡ್ ಮಾಡ್ತಾರೆ. ಸೊ ಅವ್ರೇನು ತೊಗೊಂಡಿದ್ದೋ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಸರ್, ಇದೊಂದು ಪಾರ್ಟ್ ಮುಗೀತು. ಅಂದರೆ ತಾಯ್ನಾಡಿನ ಮಗ ಅನ್ನೋದು ಬಿಗ್ ಬಾಸ್ನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಸರ್. ಯಾವಾಗ ತಾಯ್ನಾಡಿಗೆ ಹೋಗಬೇಕು ಅಂದ್ಕೊಂಡಿದ್ದೀರಾ? ಮೇಡಮ್ ಅದು ಸುಮ್ಮನೆ ನಾನು ಹೇಳಿದ್ದು, ಯಾವಾಗೋ ಒಂದು ಸತಿ ಅಕೇಶ್ನಲ್ಲಿ 2 ಸತಿ ಹೋಗಿ ಬಂದಿದ್ವಿ ನಾವು ಅಷ್ಟೇ. ಬಟ್ ನಾನು ಹೋದರೆ ಡೆಫಿನೆಟಾಗಿ ಒಂದು ಸ್ಟೇಟಸ್ ಅಂತೂ ಹಾಕ್ತೀನಿ ಬಂದಿದ್ದೀನಿ ಅಂತ. ಬಟ್ ಇದನ್ನು ಅದೇ ಇಷ್ಟು ದೊಡ್ಡದಾಗಿರೋದು ಎಲ್ಲ ಸರ್ ಪ್ರೀತಿಯಿಂದ ಒಂದು ಮಾತು ಹೇಳಿದ್ರು ಇಷ್ಟು ದೊಡ್ಡದಾಗೋಯ್ತಿದ್ದು. ಸೊ ದಟ್ಸ್ ಓಕೆ. ನಾನು ಹೋಗಿ ಬರ್ತೀನಿ ಒಂದು ಸತಿ. ಹೋಗಿದ ತಕ್ಷಣ ಡೆಫಿನೆಟಾಗಿ ಒಂದು ಸ್ಟೇಟಸ್ ಹಾಕ್ತೀನಿ. ಸೊ ಮತ್ತೊಂದು ಸರ್, ಅಕ್ಷಿತಾ ಅವರು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಅವರು ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಮೊದಲಿಗೆ ಸರ್, ನೀವು ಅಕ್ಷಿತಾ ಅವ್ರನ್ನ ಭೇಟಿ ಆಗಿದ್ದಲ್ಲಿ ಹೇಗೆ ಒಂದು ಕ್ಯೂಟ್ ಆಗಿರೋ ಒಂದು ಲವ್ ಸ್ಟೋರಿ ಇದೆ ಅಲ್ಲಿ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಏನಿಲ್ಲ ಮೇಡಮ್, ಹಿಂದೆ ರೋಡೆ ಮನೆ, ನಾನು ಟೆರಸಲ್ಲಿ ನಿಂತ್ಕೊಂಡ್ರೆ ಅವ್ರ ಮನೆ ಕಾಣಿಸೋದು, ಹಂಗೆ ಕ್ಯಾಚ್ ಹಾಕೊಂಡಿದ್ದು. ಆಮೇಲೆ ಹಂಗೆ ನಡೀತು, ಮಕ್ಕಳಾಯಿತು, ಚೆನ್ನಾಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್ ಸರ್, ಕಡೆಯದಾಗಿ ಸರ್, ನಿಮ್ಮನ್ನು ಇಷ್ಟಪಡುವಂಥ ಫ್ಯಾನ್ಸಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೇಡಮ್ ಯಾವತ್ತಿದ್ರೂ ಸದಾ ಚಿರಋಣಿ ಅವ್ರಿಗೆ. ಅಂದರೆ ಅವರು ಕೊಟ್ಟಿರೋ ಪ್ರೀತಿ ಎಷ್ಟೋ ಜನಕ್ಕೆ ತಾಕತ್ತು ಕೊಡೋದು ಏನು ಅಂದರೆ, ನಾವಿದ್ದಂಗೆ ನಾವು ಎಲ್ಲಿರ್ತೀವೋ, ನಾವು ಹೆಂಗೆ ನಿಯತ್ತಾಗಿ ಹೆಂಗೆ ನ್ಯಾಯವಾಗಿ ಎಲ್ಲಿ ಬದುಕ್ತೀವೋ ಹಂಗೆ ಬದುಕ್ಬಿಟ್ರೆ ಜನರ ಪ್ರೀತಿ ನಮ್ಗೆ ಅಕಸ್ಮಾತ್ ಸಿಕ್ಕಿದ್ರೆ ಯಾವ ಲೆವೆಲ್ಗೆ ಬೆಳಿಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಈ ಪ್ರೀತಿಗೆ ನಾನು ಯಾವತ್ತಿದ್ರೂ ಸದಾ ಚಿರಋಣಿ. ಇವ್ರ ಪ್ರೀತಿನ ಹೆಂಗೆ ಸದಾಕಾಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್ಸ್. ಐ ಲವ್ ಯು. ಎಲ್ಲ ತಾಯಂದಿರಿಗೆ, ಅಮ್ಮಂದಿರಿಗೆ, ಅಣ್ಣಂದಿರಿಗೆ, ತಮ್ಮಂದಿರಿಗೆ ನನ್ನ ಕಡೆಯಿಂದ ನಿಮಗೆ ಸಾಷ್ಟಾಂಗ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್ ಫಾರ್ ಇಂಟರ್ವ್ಯೂಯಿಂಗ್ ಮೀ. ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟು ಇಷ್ಟೊತ್ತು ನನ್ನ ಜೊತೆ ಕೂದಿದ್ದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಥ್ಯಾಂಕ್ ಯು ಮೇಡಮ್. ಬಿಗ್ ಬಾಸ್ ಮನೇಲಿ ನಮ್ಗೆ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರ. ಇದೇ ಥರ ಮುಂದೆ ಕೂಡ ನಮಗೆ ಎಂಟರ್ಟೈನ್ ಮಾಡ್ತಾ ಇರಿ, ಖುಷಿ ಪಡಿಸ್ತಾ ಇರಿ ಅಂತ ಹೇಳ್ದ. ಎಸ್, ಇದು ತಾಯ್ನಾಡಿನ ಮಗ ರಜತ್ ಅವರ ಮನದಾಳದ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಶ್ರುತಿ ರಿಪ್ಪನ್ಪೇಟೆ, ಪಬ್ಲಿಕ್ ಟಿವಿ, ಬೆಂಗಳೂರು.